ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th BComನ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದ ಇಂಡಿವಿಜುವಲ್ ಫೈಲಿಂಗ್ ಆಫ್ ITRs ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಚಾಪ್ಟರ್ 2 ಫಸ್ಟ್ ಪ್ರಾಬ್ಲಮ್ ಅಂದರೆ ಪಾರ್ಟ್ 1ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ಪೂರ್ತಿ ಥಿಯರಿ ಕಾನ್ಸೆಪ್ಟ್ ಇತ್ತು, ಬಟ್ ಇದು ಪಾರ್ಟ್ 2 ಬಂದುಬಿಟ್ಟು ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಫಸ್ಟ್ ನಾನು 4 ಮಾರ್ಕ್ಸು ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅಂದರೆ ನಾನು ಆಲ್ರೆಡಿ ಥಿಯರಿ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದೆ, ಈ ಒಂದು 80 ಕ್ಯಾಲ್ಕುಲೇಷನ್ ಬಂದುಬಿಟ್ಟು 2 ಟೈಪ್ಸ್ ಆಗಿ ಕೊಡ್ತಾರೆ ಅಂತ. ಒಂದು ಬಂದುಬಿಟ್ಟು ಫರ್ಮ್ ಬೇಸಿಸ್ ಮೇಲೆ, ಇನ್ನೊಂದು ಬಂದುಬಿಟ್ಟು ಪರ್ಸನ್ ಬೇಸಿಸ್ ಮೇಲೆ ಕೊಡ್ತಾರೆ. ಈಗ ಫರ್ಮ್ ಬೇಸಿಸ್ ಮೇಲೆ ಯಾವ ರೀತಿ ಮಾಡೋದು, ಪರ್ಸನ್ ಬೇಸಿಸ್ ಮೇಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಇಲ್ಲಿ ಫಸ್ಟ್ ಟೈಮ್ ಕ್ವಶನ್ನ ನೋಡಿದರೆ ಕ್ವಶನ್ನ ನೋಡಿ ನೀವು ಅನಲೈಸ್ ಮಾಡಬೇಕಾಗುತ್ತೆ, ವೆದರ್ ಇದು ಫರ್ಮ್ ರಿಲೇಟೆಡಾ ಅಥವಾ ಒಬ್ಬ ಪರ್ಸನ್ ರಿಲೇಟೆಡಾ ಅಂತ ಹೇಳಿ ನೀವು ಅನಲೈಸ್ ಮಾಡಿ ಆಮೇಲೆ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ XYZ ಕಂಪನಿ ಲಿಮಿಟೆಡ್ ಆ್ಯಸ್ ಅನ್ ಎಸ್ಟಿಮೇಟೆಡ್ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ₹1,50,000 ಫಾರ್ ದಿ ಪ್ರೀವಿಯಸ್ ಇಯರ್ 2022-23. What are the due dates? What is the amount of AT to be paid on the each due date ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಫರ್ಮ್ದಾಗಿದೆ. ಇದು ತುಂಬ ಸಿಂಪಲ್ ಕ್ವಶನ್ ನೋಡಿ. XYZ ಕಂಪನಿ ಲಿಮಿಟೆಡ್, ಕಂಪನಿ ಅಂದರೆ ಏನೋ ಫರ್ಮ್ ಅಂತ ಅಲ್ವಾ, ಫರ್ಮ್ ರಿಲೇಟೆಡ್ ಕೊಟ್ಟಿದ್ರೆ ಈ ಬೇಸಿಸ್ ಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಬಟ್ ಅದೇ ಪರ್ಸನ್ ಬೇಸಿಸ್ ಮೇಲೆ ಕೊಟ್ಟಿದ್ರೆ ಬೇರೆ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ರಿ. ಓಕೆನಾ? ನೋಡಿ, ಇಲ್ಲಿ ಟೋಟಲ್ ಇನ್ಕಮ್ನ ಕೊಟ್ಟಿದ್ದಾರೆ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂದರೆ ₹1,50,000 ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿನ ಹೇಳಿದ್ದಾರೆ. ಫಾರ್ ದಿ ಪ್ರೀವಿಯಸ್ ಇಯರ್ 2022-23ಗೆ ಇಷ್ಟಿದೆ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಇದಾದಮೇಲೆ ವಾಟ್ ಆರ್ ದಿ ಡ್ಯೂ ಡೇಟ್ಸ್ನ ಕೇಳಿದ್ದಾರೆ. ಡ್ಯೂ ಡೇಟ್ಸ್ನ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಡ್ಯೂ ಡೇಟ್ಸ್ನ ನೀವು ಲಿಸ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ವಾಟ್ ಈಸ್ ದ ಅಮೌಂಟ್ ಆಫ್ AT ಟು ಬಿ ಪೇಡ್ ಫಾರ್ ದಿ ಈಚ್ ಡ್ಯೂ ಡೇಟ್, ಎಷ್ಟು ಅಮೌಂಟ್ನ ಪೇ ಮಾಡಬೇಕು ಆ್ಯಸ್ ದಿ ಅಡ್ವಾನ್ಸ್ ಟ್ಯಾಕ್ಸ್ ಫಾರ್ ಈಚ್ ಡ್ಯೂ ಡೇಟ್, ಅಂದರೆ ಒಂದೊಂದು ಡ್ಯೂ ಡೇಟಿಗೂ ಎಷ್ಟು ಅಡ್ವಾನ್ಸ್ ಟ್ಯಾಕ್ಸ್ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ ಡ್ಯೂ ಡೇಟ್ಸ್ನ ನಾವು ಫಸ್ಟ್ ಬರೆಯೋಣ. ನಾವು ಪ್ರೀವಿಯಸ್ ವೀಡಿಯೋದಲ್ಲೇ ನಾನು ಡ್ಯೂ ಡೇಟ್ಸ್ನ ಹೇಳಿದೆ. ಆನ್ ಆರ್ ಬಿಫೋರ್ 15th ಜೂನ್, 15th ಸೆಪ್ಟೆಂಬರ್, 15th ಡಿಸೆಂಬರ್, 15th ಮಾರ್ಚ್ ಅಂತ ಹೇಳಿ ಹಾಕೊಳ್ಳಿ. ಸೊ ಇದು ಬರಲ್ಲ. ಓಕೆನಾ? 15th ಜೂನ್ ಒಳಗಡೆ ಪೇ ಮಾಡಿದ್ರೆ 15%, 15th ಸೆಪ್ಟೆಂಬರಲ್ಲೇ ಪೇ ಮಾಡಿದ್ರೆ 30%, 15th ಡಿಸೆಂಬರ್ ಪೇ ಮಾಡಿದ್ರೆ 30%, 15th ಮಾರ್ಚ್ ಪೇ ಮಾಡಿದ್ರೆ 25%. ಅಕಸ್ಮಾತ್ ಈ ಡ್ಯೂ ಡೇಟ್ಸಲ್ಲಿ ಪೇ ಮಾಡಲಿಲ್ಲ ಅಂದರೆ ಫಸ್ಟ್ ಜೂನ್ ಬಂದುಬಿಟ್ಟು 15th ಜೂನ್ ಬಂದುಬಿಟ್ಟು ಸೇಮೇ ಇರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆ್ಯಡ್ ಆಗುತ್ತೆ. ಯಾವ ರೀತಿ ಅಂದರೆ 15% ಪ್ಲಸ್ 30% ಆ್ಯಡ್ ಆದಮೇಲೆ 45% ಬರುತ್ತೆ. ನೆಕ್ಸ್ಟು 45% ಪ್ಲಸ್ 30% ಯಾವುದು ಇದು ಆ್ಯಡ್ ಆಗ್ತಾ ಹೋಗುತ್ತೆ. ಮತ್ತೆ ಆ್ಯಡ್ ಮಾಡಿದಾಗ 75 ಬರುತ್ತೆ. 75 ಪ್ಲಸ್ 25 ಆ್ಯಡ್ ಆದಾಗ 100% ಫುಲ್ ಅಡ್ವಾನ್ಸ್ ಟ್ಯಾಕ್ಸನ್ನು ನೀವು ಪೇ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದು ಡ್ಯೂ ಡೇಟ್ಸ್ ಆಗಿದೆ. ಇನ್ನು ಅವ್ರು ಏನು ಹೇಳಿದ್ದಾರೆ ಅಂದರೆ ಅಮೌಂಟ್ ಆಫ್ AT ಟು ಬಿ ಪೇಡ್ ಆನ್ ಈಚ್ ಡ್ಯೂ ಡೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟು ಪೇ ಮಾಡಬೇಕು ಈಚ್ ಡ್ಯೂ ಡೇಟ್ಸ್ಗೆ ಅಂದರೆ ಕ್ಯಾಲ್ಕುಲೇಷನ್ ಆಫ್ AT ಪೇ, ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಿದೆ, ಟೋಟಲ್ ಅಮೌಂಟ್ ಎಷ್ಟಿದೆ ಅದನ್ನು ಬರೀಬೇಕಾಗುತ್ತೆ. ಟೋಟಲ್ ಅಮೌಂಟ್ ಎಷ್ಟಿದೆ? ₹1,50,000 ಟೋಟಲ್ ಅಮೌಂಟ್ ಇದೆ. ಈಗ ಸೇಮೇ ಹಾಕೊಳ್ಳಿ. 15th ಜೂನ್, 15th ಸೆಪ್ಟೆಂಬರ್, 15th ಡಿಸೆಂಬರ್, 15th ಮಾರ್ಚ್ ಇದನ್ನು ಆ್ಯಸ್ ಇಟ್ ಈಸ್ ಹಾಕೊಳ್ತೀರಾ. 1,50,000 ಮೇಲೆ ಇವರು ಡ್ಯೂ ಡೇಟ್ಸಲ್ಲಿ ಪೇ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಕೇಳ್ತಿರೋದಲ್ವಾ. ಸೊ ಡ್ಯೂ ಡೇಟ್ಸ್ಗಿಂತ ಒಳಗಡೆ ಪೇ ಮಾಡಿದರೆ ಇಷ್ಟು % ಟ್ಯಾಕ್ಸ್ ರೇಟ್ಸ್ ಅನ್ನೋದು ಸಿಗುತ್ತೆ. ಸೊ 15%, 30%, 30%, 25%. ಇಲ್ಲಿ ಏನು ಪರ್ಸೆಂಟೇಜ್ ಇದೆ ಅಷ್ಟೇ ಹಾಕೊಳ್ಳಿ. 1,50,000 ಇಂಟು 15% ಮಾಡಿದಾಗ 22,500 ಬರುತ್ತೆ. 1,50,000 ಇಂಟು 30%ನ ಮಾಡಿದ್ರೆ 45,000 ಬರುತ್ತೆ. 1,50,000 ಇಂಟು 30% 45,000 ಬರುತ್ತೆ. 1,50,000 ಇಂಟು 25% ಮಾಡಿದಾಗ 37,500 ಬರುತ್ತೆ. ಇಷ್ಟನ್ನ ಆ್ಯಡ್ ಮಾಡಿದಾಗ ನಿಮಗೆ 1,50,000 ಬರುತ್ತೆ. ಇದು 80 ಎಷ್ಟು ಪೇ ಮಾಡಬೇಕು ಅನ್ನೋದು ಟೋಟಲ್ AT ಅಥವಾ ಟ್ಯಾಕ್ಸ್ ಲಯಬಿಲಿಟಿ ಆಗುತ್ತೆ. ಸೊ ಫರ್ಮ್ದು ಯಾವುದೇ ಕೊಟ್ಟಿರಲಿ ಅದನ್ನು ನೀವು ಹಿಂಗೆ ಸಾಲ್ವ್ ಮಾಡಬೇಕಾಗುತ್ತೆ. ಅದೇ ಪರ್ಸನ್ನ ಕೊಟ್ಟಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದರೆ ಪರ್ಸನ್ ಸ್ವಲ್ಪ ಟ್ರಿಕ್ಕಿ ಇದೆ ಅಷ್ಟೇ, ಅದು ಈಸಿನೇ ಇದೆ ಬಟ್ ಸ್ವಲ್ಪ ಟ್ರಿಕ್ಕಿ ಇದೆ. ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.